ಮರಾಠಿಗರ ಪುಂಡಾಟಿಕೆ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಂದ್ ಇರುತ್ತೋ ಇಲ್ಲವೋ? ಹಲವು ಕನ್ನಡ ಪರ ಸಂಘಟನೆಗಳು ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದ ಮರಾಠಿಗರು ಕನ್ನಡಿಗರ ವಿರುದ್ಧ ನಡೆಸಿದ ಹಲ್ಲೆ ದಬ್ಬಾಳಿಕೆ ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಲವು ಸಂಘಟನೆಗಳು ಬಂದ್ಗೆ ಮುಂದಾಗಿವೆ. ಸದ್ಯ ಇದಕ್ಕೆ ವಿವಿಧ ಸಂಘಟನೆಗಳು ನೈತಿಕ ಬಾಹ್ಯ ಬೆಂಬಲ ನೀಡಿವೆ. ಇದರಿಂದ ಜನಜೀವನದಲ್ಲಿ ಒಂದಷ್ಟು ವ್ಯತ್ಯಯವಾಗುವ ಸಾಧ್ಯತೆಗಳಿವೆ. ಆದರೆ ಸರ್ಕಾರ ಬಂದ್ಗೆ ಬೆಂಬಲ ನೀಡದ ಹಿನ್ನೆಲೆ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಸಾರಿಗೆ ಬಸ್ಗಳು ಎಂದಿನಂತೆ ಸಂಚಾರ ನಡೆಸಲಿವೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಲವು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬಾಹ್ಯ ಬೆಂಬಲ ನೀಡಿವೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಂದ್ ಇರುವುದಿಲ್ಲ, ಕೇವಲ ಪ್ರತಿಭಟನೆ ನಡೆಯಲಿದೆ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಶನಿವಾರ ಬೆಳಗ್ಗೆ ಮರಾಠಿಗರ ಪುಂಡಾಟಿಕೆ ಖಂಡಿಸಿ ಪ್ರತಿಭಟನೆ ಮಾಡುವ ಮೂಲಕ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಿದ್ದಾರೆ. ಆದರೆ ಯಾವುದೇ ಬಂದ್ ಇರುವುದಿಲ್ಲ ಎಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ ರಾಮಾಂಜಿ ಮಾಹಿತಿ ನೀಡಿದರು. ಇನ್ನು ನಾರಾಯಣಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಮುನಿರಾಜು ಕುಟ್ಟಿ ಮಾತನಾಡಿ, ನಮ್ಮ ಸಂಘಟನೆಯು ರಾಜ್ಯಾಧ್ಯಕ್ಷರ ಆದೇಶದಂತೆ ಮಾರ್ಚ್ 22ರಂದು ನಡೆಯುವ ಬಂದ್ಗೆ ಬೆಂಬಲ ನೀಡುವುದಿಲ್ಲ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತಿದ್ದು, ಎಸ್ಎಸ್ಎಲ್ಸಿ ಮಕ್ಕಳ ಭವಿಷ್ಯದ ಹಾದಿ ಇದಾಗಿದ್ದು, ಮಕ್ಕಳಿಗೆ ಬಂದ್ ಇಂದ ಯಾವುದೇ ತೊಂದರೆಯಾಗದಂತೆ ಅವರ ಹಿತದೃಷ್ಟಿಯಿಂದ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಎಂದು ಹೇಳಿದರು. ನನ್ನ ಹೆಸರು ರಾಮಾಂಜಿ ಅಂತ ಹೇಳ್ಬಿಟ್ಟು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ನಮ್ಮ ಕನ್ನಡ ಪರ ಸಂಘಟನೆಗಳು ಒಕ್ಕೂಟದಿಂದ ಶಿಡ್ಲಘಟ್ಟ ತಾಲೂಕು ಬಂದೇನೂ ಮಾಡ್ತಾಯಿಲ್ಲ. ಬಟ್ ಈ ಮಹಾರಾಷ್ಟ್ರ ಮರಾಠಿಗರ ಪುಂಡಾಟ ಕಟ್ಟಿಡೋದಕ್ಕಾಗಿ ನಮ್ಮ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಮುಖಾಂತರ ನಾನು ತಿಳಿಸೋದೇನಪ್ಪ ಅಂತಂದರೆ, ಈ ಮಹಾರಾಷ್ಟ್ರ ಆಗ್ಬೋದು, ಈ ಕಡೆ ತಮಿಳ್ನಾಡು ಆಗ್ಬೋದು, ಈ ಕಡೆ ಕೇರಳ ಆಗ್ಬೋದು, ಆಂಧ್ರ ಆಗ್ಬೋದು, ಇವ್ರನಿಂದ ನಮ್ಮ ಕನ್ನಡಕ್ಕೆ ತುಂಬ ಧಕ್ಕೆ ತರೋವಂಥ ಕೆಲಸಗಳು ನಡೀತಾ ಇದ್ದಾವೆ. ಇವನ್ನೆಲ್ಲ ಖಂಡಿಸಿ ನಾವು ನಾಳೆ ದಿವಸ ಮಾರ್ಚ್ 22ನೇ ತಾರೀಕು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ಆಹ್ವಾನ ಮಾಡಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಅಲ್ಲೇ ಕುಂತು ಘೋಷಣೆಗಳ ಮುಖಾಂತರ ಮರಾಠಿಗರನ್ನು ಧಿಕ್ಕಾರ ಕೂಗುವಂಥ ಕೆಲಸ ನಾಳೆ ಮಾಡ್ತಾಯಿದ್ವಿ. ಅಕಸ್ಮಾತ್ ಇದಕ್ಕೆ ಅವರು ಎಚ್ಚೆತ್ಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಎಲ್ಲ ಕನ್ನಡ ಪರ ಸಂಘಟನೆಗಳು ಒಗ್ಗೂಡಿ ಉಗ್ರ ಹೋರಾಟ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕರೆ ಕೊಟ್ಟಿದ್ದಾರೆ. ಆ ಮೂಲಕ ನಾವು ಇವತ್ತು 22ನೇ ತಾರೀಕು ಅಂದರೆ ಶನಿವಾರ ಮಾರ್ಚ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಶಿಡ್ಲಘಟ್ಟ ಕನ್ನಡ ಬಂಧುಗಳೇ, ನಾಳೆ 22 ಏನು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿರುತ್ತೆ. ಆದರೆ ಸನ್ಮಾನ್ಯ ಶ್ರೀ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರ ಆದೇಶದಂತೆ ನಾವು ಈ ಒಕ್ಕೂಟಕ್ಕೆ ಏನು ಬಂದ್ಗೆ ಕರೆ ನೀಡಿದ್ದಾರೆ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಏನು ಮಕ್ಕಳು SSLC ಮಕ್ಕಳು ಅವರ ಭವಿಷ್ಯದ ಒಂದು ಹಾದಿ ಇದು. ಆದ ಕಾರಣ ಅವರ ಹಿತದೃಷ್ಟಿಯಿಂದ ನಾವು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಬೆಂಬಲವನ್ನು ನೀಡ್ತಾ ಇಲ್ಲ. ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆಗಿರ್ತೀನಿ. ಏನು ದಿನಾಂಕ 22 ಮಾರ್ಚ್ 2025ರಂದು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರುಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಅದರ ಸಲುವಾಗಿ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ನಗರದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಐ ಬಿ ಹತ್ರ ಎಲ್ಲರೂ ಸೇರಿ ಮತ್ತು ತದನಂತರ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರಿಗೆ ಮನವಿ ಪತ್ರ ಕೊಡೋದ್ರ ಮುಖಾಂತರ ನಾವು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ದರಿಂದ ತಾಲೂಕಾದ್ಯಂತ ಎಲ್ಲ ಕನ್ನಡ ಪರ, ರೈತ ಪರ, ದಲಿತ ಪರ ಎಲ್ಲ ಸಂಘ ಸಂಸ್ಥೆಗಳು ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನು ಕದಂಬ ಸೈನ್ಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ CN ಮುನಿರಾಜು ಮಾತಾಡ್ತಾ ಇದ್ದೀನಿ. ಏನು ಮರಾಠಿಗರ ದೌರ್ಜನ್ಯ ಪುಂಡಾಟಿಕೆಗಳನ್ನು ನಾವು ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಕದಂಬ ಸೈನ್ಯ ತಾಲೂಕು ಘಟಕದ ಪದಾಧಿಕಾರಿಗಳಿಂದ ನಾಳೆ ನಾವು ತಹಸೀಲ್ದಾರ್ ಸಾಹೇಬರಿಗೆ
ಇದರ ಬಗ್ಗೆ ನಾವು ಒಂದು ಮನವಿ ಪತ್ರವನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಕೊಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಕನ್ನಡ ನಾಡು ನುಡಿ ಭಾಷೆ ಜಲ ವಿಚಾರಕ್ಕೆ ಬಂದಾಗ ನಮ್ಮ ಕದಂಬ ಸೈನ್ಯ ಸಂಘಟನೆ ಮುಂದೆ ಇರ್ತದೆ. ಹಾಗಾಗಿ ನಾಳೆ ನಾವು ಇದರ ವಿಚಾರವಾಗಿ ನಾವು ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಕಡೆಯಿಂದ ನಮ್ಮ ಸಂಘಟನೆ ಕಡೆಯಿಂದ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ.